ಎಂ ಬಿ ಪಾಟೀಲ್ ಅವರ ಈ ಹೇಳಿಕೆಯ ವಿಚಾರದಲ್ಲಿ ಈಗ ಅವರ ಪಕ್ಷದಲ್ಲೇನೆ ಹಲವು ನಾಯಕರು ಈಗ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಸಚಿವ ಜಾರಕಿಹೊಳಿ ಅವರು. ಏನು ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಮುಂದುವರಿತಾರೆ. ನಾವೆಲ್ಲೂ ಕೂಡ ಸಿಎಂ ಸ್ಥಾನವನ್ನು ಕ್ಲೇಮ್ ಮಾಡಿಲ್ಲ. ಇದರಲ್ಲಿ ಗುದ್ದಾಟ ಕುಸ್ತಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಅನೇಕರು ಈಗಾಗಲೇ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಎಂ ಬಿ ಪಾಟೀಲ್ ಹೇಳಿಕೆಗೆ ಸಚಿವ ಜಾರಕಿಹೊಳಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿಯ ಜಟಾಪಟಿ ಏನು ಜೋರಾಗ್ತಾ ಇದೆ. ಎಂ ಬಿ ಪಾಟೀಲ್ ಅವರ ಹೇಳಿಕೆಗೆ ಸಚಿವ ಜಾರಕಿಹೊಳಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಮುಂದುವರಿತಾರೆ. ಆಮೇಲೆ ಯಾರೂ ಏನು ಕ್ಲೇಮ್ ಮಾಡ್ತಿಲ್ಲ. ಗುದ್ದಾಟ ಕುಸ್ತಿ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇದರಲ್ಲಿ ಅವರವರ ಆಸೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಅಭಿಯಾನ ಮಾಡ್ತಾ ಇದ್ದಾರಲ್ಲ ಅವರ ಅಭಿಮಾನಿಗಳು, ಆ ವಿಚಾರದಲ್ಲಿ ಮಾತನಾಡಿದ್ದಾರೆ. ಯಾರೋ ಒಬ್ಬರು ಫ್ಲೆಕ್ಸ್ ಹಾಕಿದರೆ ಅದು ರಾಜ್ಯದ ಅಭಿಪ್ರಾಯ ಆಗಲ್ಲ. ಎಲ್ಲ ಕಡೆ ಆರಂಭವಾದಾಗ ನಮ್ಮವರು ಹಾಕಿದ್ದಾರೆ ಅಷ್ಟೇ. ರಾಜ್ಯದಲ್ಲಿ ಅಂತಹ ಸನ್ನಿವೇಶ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಆ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದಟ್ಸ್ ಅ ಫೇರ್ ಆರ್ಗ್ಯುಮೆಂಟ್ ಆಲ್ಸೋ. ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ, ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಅಲ್ಲ. ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಈ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಹೇಳಿರ್ಬೋದು, ನೀವು ಯಾರು ಕೇಳಿರ್ಬೋದು, ಅವ್ರಿಗೆ ನೀವು ಆಗ್ತಂತ ಹೇಳಿರ್ಬೋದು. ಅದರಲ್ಲಿ ಅಂಥದ್ದೇನು ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ, ಮುಂದೆ ಆಗಬೇಕು, ಆಗ್ತೀವಿ ನಾವು ಸೀನಿಯರ್ ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಹೇಳ್ತಾರೆ. ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎಲ್ಲ ದಿನ ಹಾಕೋರು ಹಾಕ್ತಾರೆ. ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಯಾರೋ ಒಬ್ರು ಹಾಕಿರ್ತಾರೆ ಕುಂತು, ಸೊ ಅದು ಬೇರೆ ವಿಚಾರ. ಸ್ಟಾರ್ಟು ಹಂಗೆ ಎಲ್ಲ ಕಡೆ ಮಾಡಿದ ನಾವು ಆಗ್ತಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ. ಬೇರೆಯವ್ರು ನಾವು ಆಗ್ತಂತ ನಾವು ಆಗ್ತಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. ಸರ್, ವ್ಯತಿರಿಕ್ತ ತೀರ್ಪೇನಾದರೂ ಬಂದರೆ, ಸಿ ಎಂ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಹೆಸರನ್ನೇ ಮನ್ನಲಿಗೆ ಇದೆ? ಇಲ್ಲ, ಈಗಂತೂ ನಮಗೆ ಬರೋಲ್ಲ. ಸಿ ಎಂ ಅವ್ರು ಇರ್ತಾರಂತ ನಮಗೆ ನಂಬಿಕೆ ಇದೆ. ಸೊ ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಅವರೇ ಇರ್ತಾರಂತ ಆಸೆ ಇದೆ ನಮಗೆ. ನೋಡೋಣ. ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದೀವಿ, ಹೋಗ್ತಾನೆ ಇರ್ತೀವಿ. ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತಿ. ಹಾಗೇನಿಲ್ಲ, ಇದು ಹೇಳಿದ್ವಲ್ಲ, ಬೇರೆ ಬೇರೆ ಕೆಲಸ ಇರ್ತೈತೆ, ಹೋಗ್ತೀವಿ. ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಅಂತ ಹೇಳಿದ್ವಿ. ಸೊ ನೋಡೋಣ, ಎಲ್ಲರಿಗೂ ಆಸೆ ಇದ್ದೇ ಇದೆ. ಎಂ ಬಿ ಅವ್ರಿಗೆ, ಶಿವಾನಂದ ಅವ್ರಿಗೆ, ಬೇರೆಯವ್ರಿಗೆ ಇದ್ದೇ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮೊನ್ನೆ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ, ನಾನು ಅದೆಲ್ಲ ಅದೇನು ಪ್ರಶ್ನೆ ಇಲ್ಲ. ಅವಕಾಶ ಸಿಕ್ಕರೆ ಸತೀಶ್ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತೆ. ಸೊ ನೋಡೋಣ. ಈಗಂತ ಸಿದ್ದರಾಮಯ್ಯ ಇರ್ತಾರೆ. ಸೊ ನಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ಎಲ್ಲ ಆಸೆ ಇದೆ. ಇಲ್ಲ, ಸಹೋದ್ಯೋಗಿ ಈಗ ದಿಲೀಪ್ ಕುರುಂದವಾಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಇಟ್ಸ್ ಅ ಫೇರ್ ಆರ್ಗ್ಯುಮೆಂಟ್ ಅಂತ ಕಾಣಿಸುತ್ತೆ. ಯಾರ್ಯಾರಿಗೆ ಆಸೆ ಇರೋದಿಲ್ಲ, ಅವ್ರು ರಾಜಕೀಯಕ್ಕೆ ಬಂದಿದ್ದಾರೆ ಅಂದಮೇಲೆ ಅವ್ರಿಗೆ ಆಸೆ ಇಲ್ಲ ಅಂತಲೇ ಅವ್ನು ರಾಜಕಾರಣಿನೇ ಅಲ್ಲ ಅಂತ ಅನಿಸುತ್ತೆ. ಓಕೆ, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ರಾಜ್ಯದಲ್ಲಿ ಸಿ ಎಂ ಬದಲಾವಣೆಯ ಸನ್ನಿವೇಶ ಇಲ್ಲ, ನಮ್ಮದು 2028ಕ್ಕೆ ಸಿ ಎಂ ಆಗುವಂಥ ತಯಾರಿ ಇದೆ ಅನ್ನುವಂಥದ್ದನ್ನು ಹಲವರು ಹೇಳ್ಕೊಳ್ತಾ ಇದ್ದಾರೆ. ದೇಶಪಾಂಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಎಂ ಬಿ ಪಾಟೀಲ್ ಅವರು ಹೇಳ್ಕೊಂಡಿದ್ದಾರೆ, ಶಿವಾನಂದ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರ ಅಭಿಮಾನಿಗಳೆಲ್ಲ ಪೋಸ್ಟರ್ ಹಾಕ್ತಾ ಇದ್ದಾರೆ. ಹಲವರು ರೇಸಲ್ಲಿದ್ದಾರೆ. ಯಾಕೆ ಪರಮೇಶ್ವರ್ ಅವರು ಇಲ್ವಾ? ಯಾಕೆ ಈ ಕಡೆಗೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ? ಖರ್ಗೆ ಅವ್ರಿಗೆ ಅವಕಾಶ ಸಿಕ್ಕರೆ ಅವರಾಗಲ್ವಾ? ನನ್ನ ಸಹೋದ್ಯೋಗಿ ದಿಲೀಪ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಫೇರ್ ಆರ್ಗ್ಯುಮೆಂಟ್ ಅಂತ ಕಾಣಿಸುತ್ತೆ. ಆಮೇಲೆ ರಾಜಕೀಯದಲ್ಲಿ ಯಾರಿಗೆ ಆಸೆ ಇಟ್ಕೊಂಡು ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಲ್ಲದೆ ಬಂದರೆ ಅವ್ನು ನಿಜವಾಗಿಯೂ ರಾಜಕಾರಣಿನೇ ಅಲ್ಲ ಅಂತ ಅನಿಸ್ಬಿಡುತ್ತೆ. ಏನಂತ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಮಾತು? ಸತೀಶ್ ಅವರು ಬಹಳಷ್ಟು ಕ್ಲಿಯರ್ ಆಗಿದ್ದಾರೆ ಅಂತ ನಾನು ಅಂತೂ ಈಗ ಕ್ಲೇಮ್ ಮಾಡ್ತಾ ಇಲ್ಲ. ಆದ್ರೆ ಬಹಳ ಜನ ಮಾತಾಡ್ತಾ ಇದಾರೆ. ಆದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಂತ ಮಾತನ್ನು ಕೂಡ ಹೇಳಿದ್ರು. ಮತ್ತೆ ಒಂದಿಷ್ಟು ಜನ ನಾನು ಸೀನಿಯರ್ ಇದೀನಿ, ನಿಮ್ ಸೀನಿಯರ್ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಹೇಳೋದಂತದ್ದು ಏನಂತಂದ್ರೆ, ಈಗ ಕುರ್ಚಿ ಖಾಲಿ ಅಂತ ಹೇಳಿದ್ಮೇಲೆ ಈ ತರ ಡಿಸ್ಕಷನ್ ಆಗ್ತಾ ಇರುವಂತದ್ದು ನಿಜ. ಆದ್ರೆ
ಯಾರಿಗೂ ಕೂಡ ಆಸೆ ಇರೋದಂತಿಲ್ಲ, ಆಸೆ ಇರುತ್ತೆ, ಆಸೆ ಪ್ರಕಾರ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಆತರ ಯಾವುದೂ ಇಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಹಾಗೆ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿರುವಂತದ್ದು. ಜೊತೆಗೆ ಅವರ ಅಭಿಮಾನಿಗಳು ಏನು ಪೋಸ್ಟರ್ಗಳನ್ನು ಹಾಕೊಂಡಿದ್ದಾರೆ, ಎಲ್ಲರೂ ಹಾಕೊಳ್ತಿದ್ದಾರೆ, ಹಾಗೆ ನಮ್ಮ ಅಭಿಮಾನಿಗಳು ಕೂಡ ಹಾಕೊಂಡಿದ್ದಾರೆ ಅಂತೇಳಿ ಮಾತನ್ನು ಕೂಡ ಹೇಳಿರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.